ಅದೆಷ್ಟು ಸೂತ್ರಧಾರಿಗಳು ಅದೆಷ್ಟು ಪಾತ್ರಧಾರಿಗಳು ಗೊತ್ತಿಲ್ಲ. ಆದರೆ ದಿನಕ್ಕೊಂದು ಟ್ವಿಸ್ಟ್ ಅಂತೂ ಸಿಗ್ತಾ ಇದೆ. ಧರ್ಮಸ್ಥಳದಲ್ಲಿ ಶವ ಹೂತಿದ್ದೇನೆ ಅಂತ ಹೇಳಿಕೆ ನೀಡ್ತಾ ಇರುವಂತ ಅನಾಮಿಕನ ಮೇಲೆ ಈಗ ಅನುಮಾನ ಮೂಡ್ತಾ ಇದೆ. ಸದ್ಯ ಅನಾಮಿಕನ ಜೊತೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬರು ನೀಡಿರೋ ಹೇಳಿಕೆ ಈ ಅನುಮಾನವನ್ನ ಮತ್ತಷ್ಟು ಹೆಚ್ಚಿಸಿದೆ. ಅನಾಮಿಕ ವ್ಯಕ್ತಿ ಹಣಕ್ಕಾಗಿಯೇ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಆರೋಪ. ಧರ್ಮಸ್ಥಳದ ವಿರುದ್ಧ ಹೇಳುತ್ತಿರುವ ಸುಳ್ಳು ನಂಬಬೇಡಿ. ಅನಾಮಿಕನ ಜೊತೆಗೆ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿಯಿಂದ ಆರೋಪ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾನೆ ಎನ್ನಲಾಗಿರೋ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಅನಾಮಿಕ ವ್ಯಕ್ತಿ ಹಣಕ್ಕೆ ಧರ್ಮಸ್ಥಳ ದೇವಸ್ಥಾನದ ಮೇಲೆ ಆರೋಪ ಮಾಡಿರುವ ಸಾಧ್ಯತೆ ಇದೆ ಅಂತ ಈ ಹಿಂದೆ ದೇವಸ್ಥಾನದಲ್ಲಿ ಕಸ ಗುಡಿಸ್ತಾ ಇದ್ದ ಮಂಡ್ಯ ಮೂಲದ ರಾಜು ಹೇಳಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಮಾತನಾಡಿದ ಅವರು, ನಾನು 4 ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ 10 ವರ್ಷಗಳ ಹಿಂದೆ ಕೆಲಸ ಮಾಡಿದ್ದೀನಿ. ನಮಗೆ ಮಾಹಿತಿ ಕಚೇರಿಯಿಂದ ವಿಷಯ ತಿಳಿಸಲಾಗಿತ್ತು. ಆಗ ನಾವು ಹೆಣಗಳನ್ನ ಎತ್ತಿ ದಡಕ್ಕೆ ತರ್ತಾ ಇದ್ವಿ. ನಂತರ ಅದನ್ನ ಆಂಬ್ಯುಲೆನ್ಸ್ ಮೂಲಕ ಬೆಳ್ತಂಗಡಿಗೆ ಸಾಗಿಸಲಾಗ್ತಿತ್ತು ಅಂತ ತಿಳಿಸಿದ್ದಾರೆ. ನೂರಾರು ಸಾವಿರಾರು ಹೆಣ ಹೂತಿದ್ದೇನೆ ಎನ್ನುವುದು ಸುಳ್ಳು. ಶವ ಹೂತಿದ್ರೆ ಮೂಳೆಗಳು ಸಿಗಬೇಕಾಗಿತ್ತು. ಜೆಸಿಬಿ ತಂದ್ರೂ ಮೂಳೆ ಸಿಕ್ಕಿಲ್ಲ. ಕೆಲಸ ಕೊಟ್ಟ ದಣಿಗಳ ಮೇಲೆ ಈ ರೀತಿ ಆರೋಪ ಮಾಡುವುದು ಸರಿಯಲ್ಲ. ಇದು ಬಹಳ ತಪ್ಪು ಅಂತ ಹೇಳಿದ್ರು. ಮೊದಲು ಇಲ್ಲಿ ನನ್ನ ಅತ್ತೆ ಮಾವ ಇಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಿದ್ರು. ತದನಂತರ ಅವರಿಗೆ ಹುಷಾರಿಲ್ಲದ ಕಾರಣ ನಾನು ಹೋಗಿದ್ದೆ. ಈ ಸಂದರ್ಭದಲ್ಲಿ ನಮ್ಮ ಕುಟುಂಬ ಮತ್ತು ಮಾಸ್ಕ್ ಮ್ಯಾನ್ ಕುಟುಂಬ ಹತ್ತಿರ ನೆಲೆಸಿದ್ವು. ಮಾಹಿತಿ ಕಚೇರಿಯಿಂದ ಬರ್ತಿದ್ದ ಸೂಚನೆಯ ಮೇರೆಗೆ ಕೆಲಸ ಮಾಡ್ತಾ ಇದ್ವಿ. ಮಕ್ಕಳು ನಾಪತ್ತೆಯಾಗಿದ್ರೆ ಮೈಕ್ ಮೂಲಕ ಪ್ರಕಟಣೆಯನ್ನ ಹೊರಡಿಸಲಾಗಿತ್ತು ಅಂತ ಹೇಳಿದ್ರು. ಇವ್ರು ಮಾಡೋ ತಪ್ಪಿಗೆ ಪಾಪ ಅವ್ರು ಏನು ಸರ್ ಮಾಡೋಕ್ಕಾಯ್ತದೆ? 100 ಜನಕ್ಕೆ ಅನ್ನ ಹಾಕಿ ಅವರು ಸಾಕ್ತಾರೆ ಅವ್ರ ದನಿಗಳಿಗೆ. ಅದು ಅಪ್ಪಚಾರನ ತಪ್ಪಲ್ವ ಸರ್ ಅದೆಲ್ಲ ಹೇಳೋದು? ನಿಮ್ಮನ್ನೆಲ್ಲ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು? ನಮಗೆಲ್ಲ ಏನಿಲ್ಲ ಸರ್. 3 ಟೈಮ್ ನಾವು ಊಟಿಗೆ ಅಲ್ಲಿಗೆ ಹೋಯ್ತಾ ಇದ್ದು. ನಮ್ಮ ಕೆಲಸ ಆಯಿತು, ನಾವಾಯಿತು, ದೇವಸ್ಥಾನ ಭಾಗದಲ್ಲಿ ಕಸ ಗುಡಿಸ್ತಾ ಇದ್ದು ಬರ್ತಾ ಇದ್ದೋ ನಾವು. ಬದ್ದಿ ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು. ಮಾಹಿತಿ ಕಚೇರಿ ಬಂದು ಕರೆದ್ರೆ ಈ ಥರ ಅಂತ ಸರ್. ನೈಟಿಗೆ ಯಾರು ನಾವು ಬರೋಲ್ಲ. ಏನಾದ್ರೆ ಬೆಳಗ್ಗೆ ಬನ್ನಿ, ಪೊಲೀಸರು ಬರಲಿ, ಡಾಕ್ಟ್ರು ಬರಲಿ, ನಮ್ಮ ಮಾಹಿತಿ ಕಚೇರಿ ಬರಲಿ, ಬಂದಾಗ ನಾವು ತಗೊಡ್ತೀವಿ ಸರ್. ಅಲ್ಲಿ ಗಂಟ ನಾವು ಮುಟ್ಟಕ್ಕೆ ಹೋಗಲ್ಲ ಅಷ್ಟೇ ಸರ್. ಈಗ ಅವ್ರು ಮಾಡಿರೋ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತೀರಾ? ಅದು ಕರೆಕ್ಟ್ ಸರ್. ಅದು ಸುಮ್ಮನೆ ಇಲ್ದರದೆಲ್ಲ ಹೇಳಿ ಸಮ ಅವ್ರ ದನಗಳಿಗೆ ಯಾಕೆ ಸಮ ಇದು ಮಾಡಬೇಕು? ಇನ್ನು ಮಕ್ಕಳು ಸಿಕ್ಕಿದ್ರೆ ಮಾಹಿತಿ ಕಚೇರಿಗೆ ಬಿಡ್ತಿದ್ರು. ನಂತರ ಪೋಷಕರ ದಾಖಲೆಗಳನ್ನ ಪರಿಶೀಲಿಸಿದ ಬಳಿಕ ಅವರಿಗೆ ಮಕ್ಕಳನ್ನ ಹಸ್ತಾಂತರ ಮಾಡಲಾಗ್ತಿತ್ತು. 10 ವರ್ಷಗಳ ಹಿಂದೆ 4 ವರ್ಷದ ಕೆಲಸದ ಅವಧಿಯಲ್ಲಿ ನನಗೆ ನೇತ್ರಾವತಿ ಬಳಿ 2 ಶವ ಸಿಕ್ಕಿತ್ತು. ಸಿಕ್ಕಿದ ಕೂಡಲೇ ಹೆಣವನ್ನ ಹೂಳ್ತಾ ಇರಲಿಲ್ಲ. ಶವ ಎತ್ತಿದ ನಂತರ ಆಂಬ್ಯುಲೆನ್ಸ್ ಬರ್ತಿತ್ತು, ವೈದ್ಯರು ಪೊಲೀಸರು ಬರ್ತಿದ್ರು. ನಂತರ ಆ ದೇಹವನ್ನ ಬೆಳ್ತಂಗಡಿಗೆ ಕಳುಹಿಸಲಾಗ್ತಿತ್ತು. ನಾನಿದ್ದಾಗ ಪುರುಷ ಮತ್ತು ಮಹಿಳೆಯರ ಶವ ಸಿಕ್ಕಿತ್ತು. ಅದನ್ನ ಬೆಳ್ತಂಗಡಿಗೆ ತೆಗೆದುಕೊಂಡು ಹೋಗಲಾಗಿತ್ತು. ಸಾವಿರಾರು ಶವ ಸಿಕ್ಕಿದೆ ಎನ್ನುವುದು ಸುಳ್ಳು ಅಂತ ಹೇಳಿದ್ದಾರೆ. ಹಣಕ್ಕಾಗಿ ಮಾಸ್ಕ್ ಮ್ಯಾನ್ ಈ ರೀತಿ ಕೆಲಸ ಮಾಡ್ತಿರೋದು. ಧರ್ಮಸ್ಥಳದಲ್ಲಿ ಆ ರೀತಿ ಏನೂ ಆಗಿಲ್ಲ. ಜನರು ಸುಳ್ಳನ್ನ ನಂಬಬಾರದು ಅಂತ ಹೇಳಿದ್ದಾರೆ. ಪಕ್ಕದ ಮನೆಯವರೊಬ್ಬ ಬಿಟ್ರೆ ನಮ್ಗೆ ಅಷ್ಟು ಪಕ್ಕದ ಮನೆಯವನೊಬ್ಬ, ಅವ್ರ ಮನೆ ರಿಲೇಷನ್ ಒಟ್ಟು ನಾವೊಂದು ಸಿಂಗಲ್ ಮನೆ, ಅವರು 4 ಮನೆಯವ್ರು ಒಂದು. ಈಗ ಪ್ರಕರಣದ ಬಗ್ಗೆ ತಾವೇನು ಹೇಳ್ತೀರಿ? ಪ್ರಕರಣ ಬಗ್ಗೆ ನಮಗೂ ಎಲ್ಲ ಎಂಕ್ವೈರಿ ಮಾಡಿದ್ರು ಸರ್. ನಮ್ಗೆ ಗೊತ್ತಿದ್ದು ಮಾತ್ರ 2 ಬಾಡಿ ಸಿಕ್ತು ಸರ್. ಅದು ಮೊಕ ಏಕ ಏನು ಕಂಡಿಡಿಯಕಾಯ್ತಾರಲ್ಲ, ಏನಿಲ್ಲ. ಒಂದು ಜೆಂಟ್ಸು, ಒಂದು ಲೇಡೀಸು. ಅಲ್ಲ, ಅಲ್ಲಿ ಯಾವ ರೀತಿ ಆಗ್ತಾ ಇರಲಿಲ್ಲ ಸರ್. ಪೊಲೀಸ್ನವ್ರು ಬರ್ತಾರೆ, ಡಾಕ್ಟರ್ ಅವರು ಬರ್ತಾರೆ, ನಮ್ಮ ಮಾಹಿತಿ ಕಚೇರಿಯವ್ರು ಬರ್ತಾರೆ. ಅವ್ರು ಬಂದಾಗ ಅವ್ರಿಗೆ ಹೇಳ್ತೀವಿ. ಅವ್ರನ್ನ ಬಂದಿರು, ಅವ್ರು ನಮ್ಮ ಮನೆಗೆ ಬಂದು ಕರೀತಾರೆ. ರಾಜವ್ರು ಬನ್ನಿ, ಈ ಥರ ಒಂದು ಬಾಡಿ ಐತೆ ಅಂದ್ಬಿಟ್ಟು ಸರ್ ಯಾರು ಬರಲಿ ಅಂತ ನಾವು ಹೇಳ್ತೀವಿ. ಅವ್ರು ಬರ್ತಾರೆ. ಅವಾಗ ಅವ್ರು ಬಂದಾಗ ಎಲ್ಲ ಐತೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಹುಡುಕಿ ನೀರಲ್ಲಿ ತೆಗಿತೀವಿ. ಅದನ್ನೇನು ಮಾಡ್ತೀವಿ, ಪೋಸ್ಟ್ಮಾರ್ಟಮ್ ಅಲ್ಲೇ ಇದು ಮಾಡಿ ಪ್ಯಾಕ್ ಮಾಡಿ ಅದನ್ನು ಆಂಬ್ಯುಲೆನ್ಸ್ಗಳು ಬರ್ತದೆ. ಆಂಬ್ಯುಲೆನ್ಸ್ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ಅದಕ್ಕೆ ಯಾರು ಇಲ್ವಾ ಅದಕ್ಕೆ ಅಣ್ಣ ತಮ್ಮದವ್ರು ಇಬ್ರು. ಅದು ಒಟ್ನಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ದಿನಕ್ಕೊಂದು ತೆರವು ಸಿಗ್ತಾ ಇದೆ. ಇದಾನಾಥ ಶವಗಳ ಚಿನ್ನಾಭರಣ ಕದೀತಾ ಇದ್ದ ಅನ್ನ ಹಾಕಿದ ಧಣಿಗಳ ಮೇಲೆ ಈಗ ಈ ರೀತಿ ಆರೋಪ ಮಾಡ್ತಿದ್ದಾನೆ ಅಂತ ಗಂಭೀರ ಆರೋಪ ಮಾಡಿದ್ದಾನೆ. ಲಾರಾ ಪ್ರಸನ್ನ, ಜೀ ಕನ್ನಡ ನ್ಯೂಸ್, ಮಂಡ್ಯ.